ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಪಾಲಿನ ರಾಜಕೀಯ ಚಾಣಾಕ್ಷ, ಅಸಾಧ್ಯವನ್ನು ಕೂಡ ಸಾಧ್ಯವಾಗಿಸುವ ವ್ಯಕ್ತಿ, ಕಾಂಗ್ರೆಸ್ನ ಪಾಲಿನ ಟ್ರಬಲ್ ಶೂಟರ್. ಕಾಂಗ್ರೆಸ್ ಪಾಳ್ಯದಲ್ಲಿ ಯಾರೇ ಎಂಥದ್ದೇ ಆಪತ್ತಿನಲ್ಲಿದ್ರೂ ಕೂಡ ಅವರ ಸಂರಕ್ಷಣೆಗೆ ಬಂದು ನಿಲ್ಲುವ ಆಪ್ತರಕ್ಷಕ. ಒಂದು ಬಾರಿ ಡಿ.ಕೆ. ಶಿವಕುಮಾರ್ ಅವರನ್ನ ನಂಬಿ ಆ ಸಂಕಷ್ಟದ ಜವಾಬ್ದಾರಿಯನ್ನ ಡಿ.ಕೆ. ಶಿವಕುಮಾರ್ ಅವರ ಹೆಗಲಿಗೆ ವಹಿಸಿದ್ರೆ ಎಂಥದ್ದೇ ಸನ್ನಿವೇಶ ಆದರೂ ಕೂಡ ನಂಬಿಕೆಯನ್ನ ಉಳಿಸಿಕೊಳ್ಳುವ ವ್ಯಕ್ತಿ ಡಿ.ಕೆ. ಶಿವಕುಮಾರ್ ಅನ್ನೋ ಮಾತಿದೆ. ಈ ಮಾತನ್ನ ಮತ್ತೊಮ್ಮೆ ಸಾಬೀತುಪಡಿಸಲಿಕ್ಕೆ ಮುಂದಾಗಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಹೇಗೆ ಅನ್ನೋ ಕುತೂಹಲಕ್ಕೆ ಉತ್ತರ ಈ ವರದಿ. ಸಿದ್ದರಾಮಯ್ಯ ಹಿಂದೆ ಡಿಕೆಶಿ ತಂತ್ರಗಾರಿಕೆ, ನಗರು ಹಿಂದೆ ಕನಕಪುರ ಬಂಡೆ ನಿಂತಿದ್ದೇಕೆ? ಸಿಎಂ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಮಾಸ್ ಲೀಡರ್, ಜನಪರ ಮುಖ್ಯಮಂತ್ರಿ, ಮಾಜಿ ರಾಜ್ಯಪಾಲ ಬಿ ರಾಚಯ್ಯ ಕಟ್ಟಿದ ಅಹಿಂದ ಕೋಟೆಯಲ್ಲಿ ಬೆಳೆದ ನಾಯಕ. ಕಾಂಗ್ರೆಸ್ನಲ್ಲಿ ಗಟ್ಟಿ ಧ್ವನಿಯ ನಾಯಕನಾಗಿ ಮಿಂಚಿ 2 ಬಾರಿ ಮುಖ್ಯಮಂತ್ರಿಯಾದವರು. ಕೆ.ಸಿ. ರೆಡ್ಡಿ, ನಿಜಲಿಂಗಪ್ಪ, ದೇವರಾಜು ಅರಸು ಬಿಟ್ರೆ ಕಾಂಗ್ರೆಸ್ನಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಆದವರು ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯ ಮಾತ್ರ. ಸದ್ಯ ಕೇಂದ್ರದಲ್ಲಿ ಸೊರಗಿರುವ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಹೊರತಾಗಿ ಏನು ಮಾಡದ ಸ್ಥಿತಿ ಇದೆ. ಇದು ಎಐಸಿಸಿ ಮಾತ್ರವಲ್ಲ, ರಾಜ್ಯ ರಾಜಕಾರಣದ ನಾಯಕರಿಗೂ ಅನ್ವಯವಾಗುತ್ತದೆ. ಅದೇ ರೀತಿ ಚಾಣಾಕ್ಷ ನಾಯಕತ್ವ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿ.ಕೆ. ಶಿವಕುಮಾರ್ಗೂ ಗೊತ್ತಿದೆ. ಇದನ್ನ ತಿಳಿದಿರೋ ಡಿ.ಕೆ. ಶಿವಕುಮಾರ್ ಚಾಣಾಕ್ಷತನವನ್ನ ಮತ್ತೊಮ್ಮೆ ಪ್ರೂವ್ ಮಾಡಿಕೊಂಡಿದ್ದಾರೆ. ಮೂಡಾ ನಿವೇಶನದ ಅವ್ಯವಹಾರ ಕೇಸ್ನಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯರನ್ನ ರಕ್ಷಣೆ ಮಾಡಲು ಸ್ವತಃ ಡಿಸಿಎಂ ಡಿ.ಕೆ. ಶಿವಕುಮಾರ್ ನಿಂತಿದ್ದಾರೆ. ಈ ಮೂಲಕ ಒಂದೇ ಏಟಿನಲ್ಲಿ 3 ಹಕ್ಕಿಗಳನ್ನ ಹೊಡೆಯುವ ತಂತ್ರ ಮಾಡಿದ್ದಾರೆ. ಮೊನ್ನೆ ಡಿಸಿಎಂ ಡಿ.ಕೆ.ಶಿ ಹೇಳಿದ 2 ಮಾತುಗಳನ್ನ ಕೇಳಿಸ್ಕೊಳ್ಳಿ. ನಗರಿಗೆ ಬಂಡೆ ಬಲ. ಸಿದ್ದರಾಮಯ್ಯ ಅವ್ರಿಗೂ ಏನ್ ಪಾಪ, ಅವರು ಒಂಥರ ಪರ್ಸನಲಿ ಎಮೋಷನಲ್ ಮ್ಯಾನ್. ಅವರು 40 ಇಯರ್ಸ್ ಇಂದ ಅವ್ರದೇ ಆದಂಥ ಬದುಕು. ಸುಳ್ಳು ನಿಜ ಇದ್ದಿದ್ರೆ ಬೇಕಾದ್ರೆ ಡೈಜೆಸ್ಟ್ ಮಾಡ್ಕೊಳ್ಳೋರು, ಅವ್ರು ಸುಳ್ಳ ಈ ಥರ ಮಾಡ್ತಾ ಇದಾರಲ್ಲ ಅಂತ ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗಿರಬಹುದು. ನಾನಿಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಇಡೀ ರಾಜ್ಯದ ಒಬ್ಬ ಹಿಂದುಳಿದ ರಾಷ್ಟ್ರದಲ್ಲೇ ಕಾಂಗ್ರೆಸ್ ಪಕ್ಷ ಒಬ್ಬ 2ನೇ ಸತಿ ಮುಖ್ಯಮಂತ್ರಿಯಾಗಿ ಒಬ್ಬ ಹಿಂದುಳಿದ ವರ್ಗದ ನಾಯಕನ ತೇಜೋವಾದಿಗೆ ಬಿಜೆಪಿಯವರು ಜನತಾದಳವರು ಹೊರಟುಬಿಟ್ರಲ್ಲ, ಸಿದ್ದರಾಮಯ್ಯನವರ ಪರವಾಗಿ ನಾವು ನಿಂತ್ಕೊಂಡಿದ್ದೇವೆ. ವಿಜೇಂದ್ರ, ಅಶೋಕ, ನಿನಗೆ ರಾಜೀನಾಮೆ ಬೇಕಾ? ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು. ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೋಷಿಸಿದ ಸಂಸ್ಕೃತಿ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕೇಳಿದ್ರಲ್ವಾ, ಈ 2 ಮಾತು ಡಿಕೆಶಿಯನ್ನ ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ಉತ್ತುಂಗಕ್ಕೆ ಕರೆದೊಯ್ಯೋದ್ರಲ್ಲಿ 2 ಮಾತಿಲ್ಲ. ಇಡೀ ಸಿದ್ದರಾಮಯ್ಯ ಸಮೂಹವನ್ನೇ 2 ಮಾತಿನಲ್ಲಿ ಕಟ್ಟಿ ಹಾಕುವ ತಂತ್ರಗಾರಿಕೆಯನ್ನ ಡಿಸಿಎಂ ಡಿಕೆಶಿ ಮಾಡ್ತಿದ್ದಾರೆ. ಡಿಕೆಶಿ ಕೆಪಿಸಿಸಿ ಚುಕ್ಕಾಣಿ ಹಿಡಿದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಕಚ್ಚಾಟ ಫಿಕ್ಸ್ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬಂದಿತ್ತು. ಅದು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ವೇಳೆಯೂ ಜೋರಾಗಿತ್ತು. ಸಿಎಂ ಆಯ್ಕೆ ವೇಳೆಯೂ ಕೇಳಿ ಬಂದಿತ್ತು. ಆದರೆ ತಂತ್ರಗಾರಿಕೆಯಲ್ಲೇ PhD ಮಾಡಿರುವ ಡಿಕೆಶಿ ಇದೆಲ್ಲವನ್ನ ಸುಳ್ಳು ಮಾಡಿ ತಾನೊಬ್ಬ ನಂಬಿಕಸ್ಥ ನಾಯಕ, ಅವಕಾಶ ಸಿಕ್ಕೇ ಸಿಗುತ್ತದೆ ಎನ್ನುವ ಮೂಲಕ ತಮ್ಮ ಚಾಣಾಕ್ಷ ತಂತ್ರಗಾರಿಕೆ ಮಾಡ್ತಿದ್ದಾರೆ. ಬಂಡೆತರ ಸಿಎಂ ಸಿದ್ದರಾಮಯ್ಯ ಹಿಂದೆ ನಿಲ್ತೇನೆ ಎನ್ನುವ ಮೂಲಕ ಅಹಿಂದ ವೋಟ್ ಬ್ಯಾಂಕ್ ಅನ್ನ ಕೊಳ್ಳೆ ಹೊಡೆಯುವ ಯತ್ನ ಮಾಡಿದ್ದಾರೆ. ಈ ಹಿಂದೆ ಮೈತ್ರಿ ಸರ್ಕಾರ ಬೀಳುವ ಸಮಯದಲ್ಲಿ ಹೆಚ್ಚು ಗುರುತಿಸಿಕೊಂಡಿರುವಂತಹ ಡಿ.ಕೆ. ಶಿವಕುಮಾರ್ ಒಕ್ಕಲಿಗ ನಾಯಕತ್ವ ಪಡೆಯುವಲ್ಲಿ ಸಫಲರಾಗಿದ್ರು. ಈಗ ಇದೇ ತಂತ್ರಗಾರಿಕೆ ಮಾಡಿ ಡಿ.ಕೆ. ಶಿವಕುಮಾರ್ ಸರ್ವ ಜನಾಂಗದ ನಾಯಕನಾಗುವ ತಂತ್ರ ಮಾಡಿದ್ದಾರೆ ಎಂಬ ಮಾತು ರಾಜಕೀಯ ತಜ್ಞರ ಚರ್ಚೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 2 ಡೈಲಾಗ್, 2 ಡೈಲಾಗ್ನಿಂದ 3 ಟಾರ್ಗೆಟ್ ಹಿಟ್ ಮಾಡೋ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಮಾಡಿದ್ದಾರೆ. 3 ಟಾರ್ಗೆಟ್ ಯಾವ್ದ್ಯಾವುದು ರೀಚ್ ಆಗ್ತಾರ ಡಿ.ಕೆ. ಶಿವಕುಮಾರ್? ಇದನ್ನ ಸರ್ಕಾರಕ್ಕೆ ಹಾಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಶೋಕಾಸ್ ನೋಟಿಸ್ ಕೂಡ ಜಾರಿ ಮಾಡಿಬಿಟ್ರು ರಾಜ್ಯಪಾಲರು. ಆ ತ್ವರಿತಗತಿಯ ನಿರ್ಧಾರವನ್ನ ಗಮನಿಸಿದ್ರೆ ಇನ್ನೇನು ಕೊಟ್ಟೇ ಬಿಡ್ತಾರೆ, ನಾಳೆನೋ ನಾಡಿದ್ದೋ ಪ್ರಾಸಿಕ್ಯೂಷನ್ಗೆ ಅನುಮತಿ ಅನ್ನೋ ರೀತಿಯಲ್ಲಿತ್ತು. ಆದರೆ
ರಾಜ್ಯಪಾಲರು ವಿಳಂಬ ನೀತಿಯನ್ನ ಅನುಸರಿಸಲಿಕ್ಕೆ ಕೇಂದ್ರದ ಸೂಚನೆ ಏನಾದರೂ ಕಾರಣವಾಯ್ತಾ ಅನ್ನೋ ಕುತೂಹಲ ಇದ್ದೇ ಇದೆ. ನಾಳೆಯ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಒಂದಷ್ಟು ಲೆಕ್ಕಾಚಾರಗಳು ಅಡಗಿದೆ. ನಾಳೆ ಬಳಿಕ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಲಿಕ್ಕೇನೆ ಮುಹೂರ್ತ ಯಾಕೆ ಫಿಕ್ಸ್ ಮಾಡಿದ್ದಾರೆ? ಇದನ್ನು ಆಲ್ರೆಡಿ ರಿಪಬ್ಲಿಕ್ ಕನ್ನಡ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಮಾಹಿತಿಯನ್ನು ನಾವು ಬ್ರೇಕ್ ಮಾಡಿದ್ವಿ ಕಳೆದ 2 ದಿನದ ಹಿಂದೆ. ಈ ಕಾದು ನೋಡುವ ತಂತ್ರಕ್ಕೆ ರಾಜ್ಯಪಾಲರು ಮೊರೆ ಹೋಗೋದಕ್ಕೆ ಕಾರಣ ದೆಹಲಿ ಮಟ್ಟದಲ್ಲಿ ಆಗುವ ಮುಖಭಂಗವನ್ನು ತಪ್ಪಿಸಿಕೊಳ್ಳೋಕೆ. ಹೇಗಾಗತ್ತೆ ದೆಹಲಿ ಮಟ್ಟದಲ್ಲಿ? ಇಲ್ಲಿರುವ ಮುಖ್ಯಮಂತ್ರಿಗಳ ವಿರುದ್ಧ ಇಲ್ಲಿನ ಸ್ಥಳೀಯ ಸಮಸ್ಯೆ ಮೂಡ ಹಗರಣ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರೆ ದೆಹಲಿ ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಮುಖಭಂಗ ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಸಂಸತ್ ಅಧಿವೇಶನ ನಡೀತಾ ಇತ್ತು. ಸಂಸತ್ ಅಧಿವೇಶನದ ಅವಧಿಯಲ್ಲೇನೆ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಗೆ, ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಆಡಳಿತ ನಡೆಸಲಾಗ್ತಾ ಇದೆ, ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಇನ್ ಕೇಸ್ ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಬಿಟ್ರೆ ಮುಖ್ಯಮಂತ್ರಿಗಳ ವಿರುದ್ಧ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಭಾರೀ ಗಲಾಟೆಗಳಾಗೋ ಸಾಧ್ಯತೆ ಇತ್ತು. ಹೀಗಾಗಿ ಸಂಸತ್ ಅಧಿವೇಶನ ಮುಗಿಯೋವರೆಗೂ ಈ ವಿಚಾರದಲ್ಲಿ ಯಾವುದೇ ರೀತಿಯಾದ ನಿರ್ಧಾರವನ್ನು ಕೈಗೊಂಡಿಲ್ವಾ ರಾಜ್ಯಪಾಲರು? ಪ್ರಶ್ನೆ ಇದ್ದೇ ಇದೆ. ಸಂಸತ್ ಅಧಿವೇಶನ ಮುಗಿದಿದೆ, ಈಗ ಪ್ರಾಸಿಕ್ಯೂಷನ್ಗೆ ನೀಡಿದ್ರೆ ಸಮಸ್ಯೆ ಇಲ್ಲ ಅಂದರೆ ಏನೇ ಚರ್ಚೆ ಆದರೂ ಕೂಡ ಸದನದ ಹೊರಗಾಗತ್ತೆ, ಹಾಗೆ ರಾಜ್ಯ ಮಟ್ಟದಲ್ಲಾಗತ್ತೆ. ರಾಷ್ಟ್ರೀಯ ಮಟ್ಟದ ನಾಯಕರು ಮಾಧ್ಯಮಗಳ ಮುಂದೆ ಒಂದಷ್ಟು ಹೇಳಿಕೆಗಳನ್ನು ನೀಡಬಹುದು, ಪ್ರತಿಭಟನೆ ಮಾಡಬಹುದು, ಇಷ್ಟಕ್ಕೆ ಸೀಮಿತವಾಗುತ್ತೆ. ಕಲಾಪದ ಅವಧಿಯಲ್ಲಾಗಿ ಆನ್ ರೆಕಾರ್ಡ್ಸ್ ಹೋಗೋದಿಲ್ಲ ಇವೆಲ್ಲ ಅನ್ನೋ ಲೆಕ್ಕಾಚಾರ ಏನಾದರೂ ಅಡಗಿದೆಯಾ ಅನ್ನೋ ಶಂಕೆ ಇದೆ. ಒಂದು ಕಡೆ ಸಂಸತ್ನಲ್ಲೂ ರಾಜ್ಯಪಾಲರ ಬಗ್ಗೆ ಕಾಂಗ್ರೆಸ್ ಧ್ವನಿ ಎತ್ತುವ ಆತಂಕ ಇತ್ತು. ಇನ್ ಕೇಸ್ ಏನಾದರೂ ಸೆಷನ್ ನಡೀತಿರುವ ಸಮಯದಲ್ಲೇನೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಬಿಟ್ರೆ ನೋ ಡೌಟ್ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ರಾಜ್ಯಪಾಲರ ಹುದ್ದೆಯನ್ನು ಕರ್ನಾಟಕದಲ್ಲಿ ಬಿಜೆಪಿ ದುರ್ಬಳಕೆ ಮಾಡಿಕೊಂಡಿದೆ ಅನ್ನೋ ಗಂಭೀರವಾದ ಆರೋಪವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇತ್ತು. ಇತ್ತ ದೋಸ್ತಿ ನಾಯಕರ ಒತ್ತಡ, ಆ ಒತ್ತಡಕ್ಕೆ ರಾಜ್ಯಪಾಲರು ಮಣಿದ ಆರೋಪ ಕೂಡ ಇದೆ. ಪಾದಯಾತ್ರೆ ಮಾಡ್ತಾ ಇದ್ರು ದೋಸ್ತಿ ಪಾಳೆಯದ ನಾಯಕರು. ಪಾದಯಾತ್ರೆ ನಡೆಸ್ತಾ ಇದ್ದ ಉದ್ದೇಶವೇ ಈ ಮೂಡ ಹಗರಣ. ಈ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಹೆಸರಿದೆ, ಅವ್ರು ಸ್ಟೆಪ್ ಡೌನ್ ಮಾಡಬೇಕು ಮುಖ್ಯಮಂತ್ರಿಗಳ ಪದವಿಯಿಂದ ಅಂತ ಹೇಳಿ. ಈ ಪಾದಯಾತ್ರೆ ಕಂಪ್ಲೀಟ್ ಆಗೋಕೆ ಮುಂಚೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಬಿಟ್ರೆ ಕಾನೂನಾತ್ಮಕವಾಗಿ ಪ್ರಕ್ರಿಯೆ ನಡೀತಾ ಇದೆ, ನಿಮ್ಮ ಪಾದಯಾತ್ರೆ ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ ಬಿಜೆಪಿ ಹಾಗೆ JDSನವರಿಗೆ. ಹೀಗಾಗಿ ಪಾದಯಾತ್ರೆ ಮುಗಿದ ಮೇಲೆ ರಾಜ್ಯಪಾಲರು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಏನಾದರೂ ಸ್ಥಳೀಯ ಮಟ್ಟದ ಬಿಜೆಪಿ ಹಾಗೆ JDSನ ನಾಯಕರು ಒತ್ತಡ ಹಾಕಿದ್ರ ರಾಜ್ಯಪಾಲರ ಮೇಲೆ, ಇಂಥದ್ದು ಒಂದು ಆರೋಪ ಇದೆ. ಎಲ್ಲ ಸಂಕಷ್ಟಗಳಿಂದ ತಪ್ಪಿಸ್ಕೊಳ್ಳೋಕೆ ಕಾದು ನೋಡುವ ತಂತ್ರವನ್ನು ಅನುಸರಿಸಿದಂತಿದೆ ರಾಜ್ಯಪಾಲರು, ಗೊತ್ತಿಲ್ಲ. ನಾಳೆ ಅಥವಾ ಈ ಮುಂಬರುವ ವಾರದ ಒಳಗೆ ಮುಖ್ಯಮಂತ್ರಿಗಳ ರಾಜಕೀಯ ಭವಿಷ್ಯ ನಿರ್ಧಾರ ಆಗೋ ಸಾಧ್ಯತೆ ಇದೆ. ಹೀಗೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ವಿಚಾರದಲ್ಲಿ ರಾಜಕೀಯ ನಡೀತಾ ಇದ್ರೆ, ಇನ್ ಕೇಸ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದೇ ಆದಲ್ಲಿ ನಾವು ಸುಮ್ಮನಿರೋದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನು ಕೈಪಡೆ ಕೂಡ ಈಗ ಆಲ್ರೆಡಿ ರವಾನೆ ಮಾಡಿದೆ. ದೋಸ್ತಿಗಳ ವಿರುದ್ಧ ಹಗರಣಗಳ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಕಾಂಗ್ರೆಸ್ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈಗ ಆಲ್ರೆಡಿ ನಾವು ಗಮನಿಸಿದ್ವಿ, ಸಮಾವೇಶದ ವೇದಿಕೆ ಮೇಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರ ವಿರುದ್ಧ ದಾಖಲಾಗಿರುವ ಪೋಕ್ಸೋ ಕೇಸಿನ ಸಂಬಂಧ ವಿಚಾರವನ್ನು ಮಾತನಾಡಿದ್ರು. ಕೇವಲ ಯಡಿಯೂರಪ್ಪನವರು ಮಾತ್ರವಲ್ಲ, ಬಿಜೆಪಿ ಆಡಳಿತದಲ್ಲಿದ್ದ ಸಂದರ್ಭದಲ್ಲಿ ಆದ ಹಗರಣಗಳ ಹಿಂದೆ ಸದ್ಯಕ್ಕೆ ಸರ್ಕಾರ ಬಿದ್ದಿದೆ. ಕೋವಿಡ್ ಸಂದರ್ಭದಲ್ಲಿ ಉಪಕರಣಗಳ ಖರೀದಿಯಲ್ಲಿ ಹಗರಣ ಆಗಿದೆ. ಅದನ್ನ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗಲೂ ಕೂಡ ಕಾಂಗ್ರೆಸ್ ದೊಡ್ಡ ಧ್ವನಿಯಲ್ಲಿ ಪ್ರತಿಭಟಿಸಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಸ್ಟಿಸ್ ಕುನ್ನಾ ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ತನಿಖೆಯ ಮಧ್ಯಂತರ ವರದಿಯನ್ನ ಈಗ ತರಿಸಿಕೊಂಡು ಬಿಜೆಪಿಯ ವಿರುದ್ಧ ಚಾಟಿ ಬೀಸುವ ತಂತ್ರಕ್ಕೆ ಸರ್ಕಾರ ಮುಂದಾಗ್ತಿದೆ. ಕೇವಲ ಕೋವಿಡ್ ಹಗರಣ ಮಾತ್ರನಾ? ಅಷ್ಟಕ್ಕೆ ನಿಲ್ತಿಲ್ಲ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಬಿಟ್ಕಾಯಿನ್ ಹಗರಣ, ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾದ ಬಿಟ್ಕಾಯಿನ್ ಹಗರಣ, ಸಿಐಡಿ ತನಿಖೆ ನಡೆಸ್ತಾ ಇದೆ. ಸಿಐಡಿ ಇದರ ಮಹತ್ವದ ತನಿಖೆ ನಡೆಸ್ತಾ ಇರುವಾಗ ಈ ತನಿಖೆಯ ಮಾಹಿತಿ ಹೊರಬಂದ್ರೆ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರಿಗೆ ಸಂಕಷ್ಟ ಫಿಕ್ಸ್ ಅನ್ನೋ ಲೆಕ್ಕಾಚಾರಗಳಿದೆ, ಇನ್ಕ್ಲೂಡಿಂಗ್ ಹಿಂದಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೆ. ಹೀಗಾಗಿ ಇದರ ಮಾಹಿತಿಗಳನ್ನ ಹೊರಗಿಡುವ ಪ್ರಯತ್ನವನ್ನ ಕಾಂಗ್ರೆಸ್ ಪಾಳೆಯ ಮಾಡ್ತಾ ಇದೆ. ಆ ಮೂಲಕ ಮಾಜಿ ಸಿಎಂ ಬೊಮ್ಮಾಯಿ ಹಾಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರನ್ನ ಕಟ್ ಹಾಕೋ ಪ್ರಯತ್ನ ಮಾಡ್ತಾ ಇದೆ ಈ ಬಿಟ್ಕಾಯಿನ್ ಅಸ್ತ್ರದ ಮೂಲಕ. ಇದರ ಜೊತೆಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ನಡೆದ ಮತ್ತೊಂದು ಹಗರಣ, ಮೊಟ್ಟೆ ಹಗರಣ.
ಶಶಿಕಲಾ ಜೊಲ್ಲೆ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿದ್ದ ಸಂದರ್ಭದಲ್ಲಿ ನಡೆದಂತಹ ಹಗರಣ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಅಂಶಗಳನ್ನು ಬಹಿರಂಗಪಡಿಸಿ ಯಡಿಯೂರಪ್ಪ ಹಾಗೆ ಬೊಮ್ಮಾಯಿ ಶಶಿಕಲಾ ಜೊಲ್ಲೆ ಅವರನ್ನ ಕಟ್ಟಾಕೋ ಪ್ರಯತ್ನ, ಆ ಮೂಲಕ ಬಿಜೆಪಿಗರಿಗೆ ನಿಮ್ಮ ಅವಧಿಯಲ್ಲೂ ಕೂಡ ಆಗಿತ್ತು ಹಗರಣಗಳು ಅಂಥೇಳಿ ಮಾತಿಗೆ ಬ್ರೇಕ್ ಹಾಕೋ ಪ್ರಯತ್ನವನ್ನ ಕೈಪಾಳೆಯ ಮಾಡ್ತಾ ಇದೆ. ಅದಕ್ಕಿಂತ ಹಿಂದೆ ನಡೆದ ಹಗರಣಗಳನ್ನ ಕೂಡ ಜಂತಕಲ್ ಮೈನಿಂಗ್ ಹಗರಣದ ಫಾಲೋ ಅಪ್ಗೆ ನಿರ್ಧಾರ ಮಾಡಿದೆ. ಆ ಮೂಲಕ ಕುಮಾರಸ್ವಾಮಿ ಅವರನ್ನೂ ಕೂಡ ಕಟ್ಟಾಕೋ ಪ್ರಯತ್ನ. ಕಾಮಗಾರಿ ಗುತ್ತಿಗೆಗೆ ಕಿಕ್ ಬ್ಯಾಕ್ ಪಡೆದ ಹಗರಣ, ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಯಲ್ಲಾದ ಹಗರಣ, ಬೋವಿ ಅಭಿವೃದ್ಧಿ ನಿಗಮದ ಹಗರಣ, ಇದೆಲ್ಲವನ್ನ ಕೂಡ ಮುಂದಿಟ್ಟು ಬಿಜೆಪಿಯನ್ನ ಕಟ್ಟಾಕೋ ಪ್ರಯತ್ನವನ್ನ, ದೋಸ್ತಿ ಪಾಳೆಯವನ್ನ ಕಟ್ಟಾಕೋ ಪ್ರಯತ್ನವನ್ನ ಕೈಪಾಳೆಯ ಮಾಡ್ತಾ ಇದೆ. ದೇವರಾಜ ಅರೆಸ್ಟ್ ಟ್ರಕ್ ಟರ್ಮಿನಲ್ ನಿಗಮದ ಹಗರಣ, ಈಗ ಆಲ್ರೆಡಿ ಅದು ತನಿಖೆ ಹಂತದಲ್ಲಿದೆ. ಆಲ್ರೆಡಿ ಒಬ್ಬರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಇದೆಲ್ಲವನ್ನ ಮುಂದಿಟ್ಕೊಂಡು ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯಾಗಿದ್ದೇ ಆದಲ್ಲಿ ದೋಸ್ತಿ ಪಾಳೆಯಗಳು ಮಾಡುವಂತಹ ಮಾತಿನ ಚಡಿ ಏಟುಗಳು ಅದನ್ನು ತಪ್ಪಿಸಿಕೊಳ್ಳುವ ಭಾಗವಾಗಿ ಒಂದು ಪ್ರೊಟೆಕ್ಷನ್ ಶೀಲ್ಡ್ ರೀತಿಯಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ನ ಕಾಲದ ಹಗರಣಗಳನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಕೈಪಾಳೆಯ ಸಿದ್ಧವಾಗಿದೆ.